ವರ್ಷಗಟ್ಟಲೆ ಬಿಸಿಲು, ಚಳಿ, ಮಳೆ ಎನ್ನದೆ ಕಷ್ಟಪಟ್ಟು ದುಡಿಯುವ ರೈತರ ಗೋಳು ಕೇಳುವವರಾರು? ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಿರಗಾಂವ್ ಎಂಬ ಗ್ರಾಮದಲ್ಲಿ ಗಂಗಾರಾಮ್ ಲಕ್ಷ್ಮಣ್ ಕಾಂಬ್ಳೆ ಎಂಬ ಬಡ ರೈತನ ಹೊಲದಲ್ಲಿ ನಿನ್ನೆ ಮಧ್ಯಾಹ್ನ ಏಕಾಏಕಿ ವಿದ್ಯುತ್ ತಂತಿಗಳ ನಡುವೆ ಘರ್ಷಣೆ ಉಂಟಾಗಿ ಕಬ್ಬಿನ ಹೊಲಕ್ಕೆ ಬೆಂಕಿ ಹತ್ತಿ ಸುಮಾರು 2.5 ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಆರಿಸಿದ್ದಾರೆ. ಆದರೆ ಅಷ್ಟರೊಳಗೆ ಇಡೀ 2.5 ಎಕರೆ ಕಬ್ಬು ಸುಟ್ಟು ಕರಕಲಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದ ಹಾಗೆ ರೈತ ವರ್ಷಪೂರ್ತಿ ಕಷ್ಟಪಟ್ಟು ದುಡಿದ ಮೇಲೂ ಈ ರೀತಿ ಘಟನೆ ನಡೆದರೆ ಹೊಟ್ಟೆಯಲ್ಲಿನ ಕರಳು ಕಿತ್ತು ಬಂದಂತಾಗುತ್ತದೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಈ ಬಡ ರೈತ, ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಕೇಳಿಕೊಂಡರು. ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರ ಒದಗಿಸಬೇಕೆಂದು ಎಲ್ಲರ ಆಶಯವಾಗಿದೆ. ಸರ, ನಾವು ಊಟ ಮನೆಗೆ ಹೋಗಿತ್ತು ರೀ. ಮತ್ತು ನಾವು ಊಟ ಆದಾಗ ಏನೂ ಇರಾಕಿಲ್ಲ. ಅಲ್ಲಿ ವೈರ್ ಅಲ್ಲಿ ಕೂಡ್ರಿ ಬೆಂಕಿ ಕಿಡಿ ಹಾರಿದ್ರಿ. ನಮ್ಮದೊಂದು 2.5 ಎಕರೆ ಭೂಮಿ ಹೋಗಿತ್ತು ರೀ ಸುಟ್ಟ. ಸಾಹೇಬ್ರ, ನಮಗೆ ಇದು ಪರಿಹಾರ ಕೊಡಬೇಕು. ನಮ್ದು ಇದನ್ನು ಹ್ಯಾಂಗೆ ನುಕ್ಸಾನ ಹ್ಯಾಂಗೆ ಮಾಡ್ತೀರಿ ನೋಡ್ರಿ. ಬಸ್ ವೀಕ್ಷಕರೇ, ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಪ್ರತಿದಿನದ ಮಾಹಿತಿಯನ್ನ ಪಡೆಯಲು ನ್ಯೂಸ್ 88 ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ.